ಮಾವ, ಮಿಲ್ನವ್ರಿಗೆ ಇಟ್ಕೆ ಫ್ಯಾಕ್ಟ್ರಿಯವ್ರಿಗೆಲ್ಲ ಸಂಬಳ ಕರೆಕ್ಟಾಗಿ ಹೋಗ್ತಿದೆ ಅಲ್ವಾ? ಯಾಕೆ ಯಾರು ನಂಗೆ ಅಪ್ಡೇಟ್ ಮಾಡ್ತಿಲ್ಲ? ಮನೇಲೊಂದು ತಲೆನೋವು, ನಿಮ್ದೊಂದು ತಲೆನೋವಾ? ಯಾರಿಗೆ ತೊಂದರೆ ಆದರೂ ಕೆಲಸ ಮಾಡೋರಿಗೆ ತೊಂದರೆ ಆಗಬಾರ್ದು, ತಿಳಿತಾ? ಮಾಯಾ ಆವಾಗಲೇ ಫೋನ್ ಮಾಡಿ ಬೆಂಕಿ ಹಚ್ಚಿದ್ಲು. ಈಗ ನೋಡಮ್ಮ ಹೇಗೆ ಹತ್ಕೊಂಡು ಉರಿತಿದೆ ಅಂತ. ಇದಿನ್ನೂ ಈಗ ಶುರುವಾಗಿದೆ. ಬೆಳ್ಳಿ ಕಣ್ಣೀರಿಗೆ ಈ ಬೆಂಕಿ ಆರು ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ಸುರಿಬೇಕಲ್ಲ. ಈ ಕೆಲಸನ ಯಾರು ಮಾಡ್ತಾರೆ ಶರ್ಮಿಳಾ? ನಾನಿರ್ಬೇಕಾರೆ ಇನ್ಯಾರು ಮಾಡ್ತಾರಮ್ಮ? ಒಂದು ನಿಮಿಷ ಇರು. ಹೇಳಿದ ಕೆಲಸ ಸರಿಯಾಗಿ ಮಾಡ್ರಿ ಫಸ್ಟು. ತಲೆ ಹಟ್ಟೆ ಎಲ್ಲ ಮಾತಾಡಬೇಡಿ. ಅಣ್ಣ, ಏನಾದರೂ ಬೇಕಿತ್ತ ಅಣ್ಣ? ಏನಿಲ್ಲ ಶರ್ಮಿಳಾ. ಸರಿ. ಹಾಂ, ಹೇಳೋದು ಮರ್ತಿದ್ದೆ. ಆ ಡ್ರಾಯರಲ್ಲಿ ಒಂದು ಡೈರಿ ಇಟ್ಟಿದ್ದೆ, ಅದನ್ನು ತಗೊಂಡು ಬಾ. ಸರಿ ಅಣ್ಣ. ಅಣ್ಣ, ಶರ್ಮಿಳಾ, ಒಂದು ನಿಮಿಷ ನನ್ನ ಜೊತೆ ಬಾ. ಏನಾಯ್ತಣ್ಣ? ಯಾವುದೋ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ಯಾ ಅನಿಸ್ತಿದೆ. ನಾವು ಒಬ್ಬರ ಬಗ್ಗೆ ಎಷ್ಟೇ ಕೋಪ ಮಾಡಿಕೊಂಡು ಅವ್ರನ್ನ ದೂರ ತಳ್ಳಿದ್ರು ನಮ್ಮ ಮನಸ್ಸಲ್ಲಿರೋ ಪ್ರೀತಿ ಒಂದಲ್ಲ ಒಂದು ರೀತಿ ಆಚೆ ಬರುತ್ತೆ ಅಲ್ವಾ ಶರ್ಮಿಳಾ? ನನ್ನ ಮನೆಗೆ ಬರೋಕ್ಕೆ ಮುಂಚೆ ಮಾಯ ನನಗೆ ಕಾಲ್ ಮಾಡಿ ಬೆಳ್ಳಿ ಕಾಲಕ್ಕೆ ಪೆಟ್ಟಾಗಿದೆ, ಅವಳಿಗೆ ನಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿದ್ಲು. ಅವಳು ಹಠ ಮಾಡ್ತಿದ್ದಾಳಲ್ಲ, ಅದನ್ನು ಕಮ್ಮಿ ಮಾಡೋಣ ಅಂತ ನಾನು ಬೆಳ್ಳಿ ಮುಖನೂ ನೋಡಲಿಲ್ಲ. ಅವಳ ಜೊತೆ ಸರಿಯಾಗೂ ಮಾತಾಡಲಿಲ್ಲ. ಆದರೆ ಅವಳಿಗೊಂದು ಹೆಜ್ಜೆ ಇಡೋಕ್ಕೂ ಆಗ್ತಿಲ್ಲ. ನಡೆಯೋದಕ್ಕೆ ತುಂಬ ಕಷ್ಟಪಡ್ತಿದ್ದಾಳೆ. ಅದನ್ನು ನನ್ನ ಕೈ ನೋಡೋಕ್ಕಾಗ್ತಿಲ್ಲ. ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ. ಅವಳನ್ನ ಜೊತೆ ಕೂರಿಸ್ಕೊಂಡು ನೀನು ಪೆಟ್ಟಾಗಿದೆಯಾ, ಔಷಧಿ ಹಚ್ಬೇಕಂತ ಒಂದು ಮಾತು ನಾನು ಕೇಳಲಿಲ್ಲ. ಒಂದು ರೀತಿ ಕಟ್ಕೊಂಡ್ ಥರ ನಡ್ಕೊಳ್ತಿದ್ದೀನಿ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಶರ್ಮಿಳಾ. ಪಾಪ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಏನಮ್ಮ ಬೆಳ್ಳಿ, ತುಂಬ ಕಾಲು ನೋವ್ತಾ ಇದೆಯಾ? ಪಾಪ, ಯಾವುದಾದ್ರೂ ಆಯಿಂಟ್ಮೆಂಟ್ ಹಚ್ಚಲಾ?
ಎಲ್ಲಿ ಎಲ್ಲಿ ನಿನ್ನ ಮುತ್ತು ಮಾವ? ಕರಿಯೇ ಕರಿಯೇ. ನೀನು ಕರೆದ ತಕ್ಷಣ ಓಡೋಡು ಬಂದು ನಿನ್ನ ಕಷ್ಟ ನೋಡಿ ಸಹಿಸಲಾರ್ದೆ ನಿನ್ನನ್ನು ಎತ್ಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿ ಔಷಧಿ ಹಚ್ಚದ ಅಲ್ವಾ? ಏನೇ ಏನು ನಿನ್ನ ಮೇಲೆ ನಿನ್ನ ಮುತ್ತು ಮಾವನಿಗೆ ಭಾರಿ ಪ್ರೀತಿ ಇರೋ ಹಾಗಾಡ್ತಾ ಇದ್ದೆ. ಪಾಪ ನೋಡಿದ್ಯಾ ನೀನು ಎಷ್ಟೊಂದು ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ಮರಳ ಗೂಡನ್ನ, ಒಂದೇ ಒಂದು ಅಲೆ ಬಂದು ಹೇಗೆ ಕೊಚ್ಕೊಂಡು ಹೋಯ್ತು ಅಂತ. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಯೋಗ್ಯತೆ ಇರುತ್ತೆ, ಅದನ್ನು ಮೀರಿ ನಡ್ಕೊಂಡ್ರೆ ಹೀಗೆ ಆಗೋದು. ಏನು ಯೋಗ್ಯತೆ ಇದೆಯೇ? ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕೆ ಹೊರತು ಯಜಮಾನಿ ಆಗಕ್ಕೆ ಯೋಚನೆ ಮಾಡಬಾರ್ದು. ಹಾಗೇನಾದರೂ ಮಾಡಿದ್ರೆ ಬೀದಿಲಿ ಹೋಗೋ ಭಿಕ್ಷುಕರಿಗೆ ಸಿಗೋ ಮರ್ಯಾದೆನೂ ನಿನಗೆ ಸಿಗಲ್ಲ. ಈಗ ನಿನಗೆ ಮರ್ಯಾದೆ ಕೊಟ್ಟನಲ್ಲ ಮುತ್ತು, ಹಾಗೆ ಅವಳಿಗೆ ನಾನೇ ಹೋಗಿ ಸಮಾಧಾನ ಮಾಡ್ಬೋದು, ಆದರೆ ಈಗ ಅದು ಸಮಯ ಅಲ್ಲ. ಬೆಳ್ಳಿ ನನ್ನ ಮಾತು ಬಿಟ್ಟರೆ ಹರಿಣಿ ಮಾತೆ ಕೇಳೋದು, ಆದರೆ ಈಗ ನೋಡಿದ್ರೆ ಅವರಿಬ್ರು ಸರಿಯಾಗಿ ಮಾತಾಡ್ತಿಲ್ಲ. ಶರ್ಮಿಳಾ, ಒಂದು ಕೆಲಸ ಮಾಡ್ತೀಯಾ? ನೀನು ಹರಿಣಿ ಹತ್ರ ಹೋಗಿ ಬೆಳ್ಳಿನ ಹೇಗಾದರೂ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಅಂತ ಹೇಳ್ತೀಯಾ? ಸರಿ ಅಣ್ಣ. ಒಂದು ನಿಮಿಷ. ನೀನು ಹೋಗಿ ಹೇಳೋದು ಸರಿ ಬರಲ್ಲ. ಒಂದು ವೇಳೆ ನೀನು ಹೇಳಿದ್ರು ನಾನೇ ಹೇಳ್ಕೊಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡು, ಚಿಕ್ಕಮ್ಮ ಹೇಳಿದ್ರು ಅಂತ ಹೇಳಿ ಬೆಳ್ಳಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಕ್ಕೆ ಹೇಳು. ಬೆಳ್ಳಿ ಮುಂಚೆ ಆಗಬೇಕು, ಅದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ. ಇದೊಂದು ಸಹಾಯ ಮಾಡ್ತೀಯಾ? ಛೇ ಏನಣ್ಣ ನೀನು ಇದಕ್ಕೆಲ್ಲ ಕೈ ಮುಗ್ದು ನಿನಗೋಸ್ಕರ ಇಷ್ಟು ಮಾಡದೇ ಇರ್ತೀನಾ? ಬೆಳ್ಳಿ ಹುಷಾರಾಗಬೇಕು ಅನ್ನೋದು ನಮಗೂ ಆಸೆ. ಅವಳು ನಗ್ನಗ್ತಾ ಮನೆ ತುಂಬ ಓಡಾಡ್ಕೊಂಡಿದೆ, ನಮಗೆ ಸಂತೋಷ. ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ ಬೆಳ್ಳಿ ಹೀಗಾಗಿದೆ ಅಂತ. ನೀನೇನು ಯೋಚನೆ ಮಾಡಬೇಡ, ನಾನು ಈಗಲೇ ಹೋಗಿ ಮಾತಾಡ್ತೀನಿ. ಏನು ಹಾಗೆ ನಿಂತಿದೀಯಾ? ಬಂದು ಕಾಲೊತ್ತು. ಏನು ಸದ್ದೇ ಇಲ್ಲ? ತುಂಬ ಅವಮಾನ ಆಯಿತು ಅಂತನಾ? ಈ ನೀಲಾಂಬರಿನ ಎದುರು ಹಾಕ್ಕೊಂಡ್ರೆ ಇದಕ್ಕಿಂತ ಹೆಚ್ಚಿನ ಅವಮಾನ ಆಗುತ್ತೆ ಅಂತ ಹೆದರಿಕೆನಾ? ಯಾವುದಕ್ಕೂ ಹೆದರ್ಕೊಳ್ಳಲ್ಲ ಅತ್ತೆ. ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ, ಹೇಳ? ಹೇಳು. ನಾನು ಈ ಮನೇಲಿ ಇರಲಿ ಇಲ್ಲದೆ ಇರಲಿ, ಬದುಕಿರ್ಲಿ ಸತ್ತಿರಲಿ, ಮುತ್ತು ಮಾಮಂಗೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು. ಇದು ಆ ದೇವ್ರ ಮೇಲೆ ಆಣೆ. ಸತ್ಯ ಸತ್ಯ ಸತ್ಯ. ನೀನು ಹೇಳಿದ ಮಾತ್ರಕ್ಕೆ ನಿಜ ಆಗೋಗುತ್ತಾ? ಹೆಚ್ಚಿಗೆ ಬಾಲ ಬಿಚ್ಚಿದ್ರೆ ನಿನ್ನ ಬಾಲನ ಕತ್ತರಿಸಾಕ್ಬಿಡ್ತೀನಿ. ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲಿರೋದು ಕಲ್ತ್ಕೋ. ಹೋಗಿ ಮುಸ್ರೆ ತಿಕ್ಕು. ಹೋಗೆ.
ಕೂತ್ಕೊಮ್ಮ. ಅಣ್ಣ ಮನೇಲೇ ಇದ್ದಾನೆ, ಅವನೇನಾರು ನೋಡಿದ್ರೆ ಅಷ್ಟೇ ಕತೆ. ಏನಂದ ನಿಮ್ಮಣ್ಣ ಅನ್ಸ್ಕೊಂಡವನು? ಬೆಳ್ಳಿನ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಹರಣಿ ಹತ್ರ ಹೇಳ್ಬೇಕಂತೆ, ಅದು ನೀನ್ ಹೇಳ್ದೆ ಅಂತ ಹೇಳ್ಬೇಕಂತೆ. ನಾನೇನು ಅವನ ಮನೆ ಆಳ ಆ ಕೆಲಸದವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳೋದಿಕ್ಕೆ? ನಾವು ಬೆಳ್ಳಿನ ಮುತ್ತುವಿಂದ ಎಷ್ಟೇ ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಒಂದಲ್ಲ ಒಂದು ರೀತಿಯಲ್ಲಿ ಮುತ್ತು ಬೆಳ್ಳಿಗೆ ಹತ್ತಿರ ಆಗ್ತಿದ್ದಾನೆ. ನಾವು ಬೆಳ್ಳಿಗೆ ಹೆಚ್ಚು ಕಷ್ಟ ಕೊಟ್ಟಷ್ಟು ಮುತ್ತುಗೆ ಬೆಳ್ಳಿ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ. ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು ಶರ್ಮಿಳಾ. ಇಲ್ಲ ಅಂದ್ರೆ ಆ ಬೆಳ್ಳಿ ಈ ಮನೆ ಜವಾಬ್ದಾರಿ ಪೂರ್ತಿ ತಗೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ನೀನು ತುಂಬ ಯೋಚನೆ ಮಾಡಬೇಡ ಅಮ್ಮ. ಮುಂದೆ ಏನು ಮಾಡ್ಬೇಕು ಅದನ್ನ ಹೇಳು. ಅಮ್ಮ, ಬೆಳ್ಳಿ, ತುಂಬಾ ನೋವಾಗ್ತಿದ್ಯಾ? ಬಾ, ಔಷಧಿ ಹಚ್ತೀನಿ. ಔಷಧಿಗೆಲ್ಲ ಗುಣ ಆಗೋ ಹಾಗಿದ್ರೆ ಮನೆ ತುಂಬ ಬರೀ ಔಷಧಿಗಳೇ ಇಟ್ಕೋತಿದ್ದೆ ಹರಣಿ. ಇದು ಔಷಧಿಗೆ ಸಂಬಂಧಪಟ್ಟಿದ್ದಲ್ಲ, ಮನ್ಸಿಗೆ ಸಂಬಂಧಪಟ್ಟಿದ್ದು. ಈಗಂತದ್ದೇನಾಯ್ತು? ಮುತ್ತು ಮಾವ ನನ್ನ ಹತ್ರ ಮಾತಾಡೋದಿರ್ಲಿ, ನನ್ನ ಕಡೆಗೂ ನೋಡ್ಲಿಲ್ಲ. ನನಗೊಂದು ಚಿಕ್ಕ ನೋವಾದ್ರು ಅವರೇ ಎದ್ದು ನೋಡ್ಕೋತಿದ್ರು. ಆದ್ರೆ ಈಗ ಸೌಜನ್ಯಕ್ಕಾದ್ರೂ ಏನಾಯ್ತು ಬೆಳ್ಳಿ ಅಂತಾನೂ ಕೇಳಲಿಲ್ಲ. ನಾನು ಅವ್ರಿಗೆ ಅಷ್ಟೊಂದು ಬೇಡ ಆಗೋದ್ನ ಹರಣಿ. ನಾನು ಅವ್ರಿಗೋಸ್ಕರ ಎಲ್ಲರ ವಿರುದ್ಧ ಮಾತಾಡಿದ್ದೆ ತಪ್ಪಾಗೋಯ್ತಾ? ಅವ್ರಿಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ದೆ ತಪ್ಪಾಯ್ತಾ? ತೊಂದರೆ ಆಗತ್ತೆ ಅಂತ ನಾನು ಹೇಳ್ಬಾರ್ದಿತ್ತು. ಬೆಳ್ಳಿ, ಅಳ್ಬೇಡ. ನೀನು ಇಷ್ಟು ದಿವಸ ಮಾಡಿದ್ದು ಎಲ್ಲನೂ ಸರಿಯಾಗೇ ಇದೆ. ಆದರೆ ಈ ವಿಷಯ ಮುತ್ತು ಮಾವಂಗೆ ಅರ್ಥ ಆಗಿಲ್ಲ ಅಷ್ಟೇ. ಈ ವಿಷಯ ಯಾವಾಗ ಮುತ್ತು ಮಾವಂಗೆ ಅರ್ಥ ಆಗುತ್ತೋ ಈ ಮನೆಯಲ್ಲಿ ಎಲ್ಲ ಬದಲಾಗುತ್ತೆ. ಈ ಆಸ್ತಿ ಅಂತಸ್ತೆಲ್ಲ ಎಷ್ಟು ದಿನ ಇರುತ್ತೆ ಹರಣಿ? ನಾವೆಲ್ಲರೂ ಒಟ್ಟಿಗೆ ಅನ್ಯೋನ್ವಾಗಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಇದೆಲ್ಲ ಯಾಕೆ ಅವ್ರಿಗೆ ಅರ್ಥ ಆಗಲ್ಲ? ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಅಂದರೆ ಅವಳು ಚೆನ್ನಾಗಿರಬೇಕು ಅನ್ನೋದು ಇನ್ನೂ ಅವನ ತಲೆಯಲ್ಲಿದೆ ಅಂತ ಅರ್ಥ ಆಯಿತು. ಮೊದಲು ನಾವು ಹೀಗೆ ನಡೆಯೋದನ್ನು ತಡಿಬೇಕು. ಹೋಗು, ಹೋಗಿ ಮುತ್ತು ಹೇಳ್ದಾಗೆ ಹರಣಿಗೆ ಹೇಳು. ಅಮ್ಮ, ನೀನೇ ಹೀಗೆ ಹೇಳಿದರೆ ಹೇಗೆ? ನಾವೀಗೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಶರ್ಮಿಳಾ. ಅವನು ಹೇಳ್ದಾಗ ನೀನು ನಡ್ಕೊಂಡಿಲ್ಲ ಅಂದರೆ ನಿನ್ನನ್ನೇ ಏನಾದರೂ ಅಂತಾನೆ. ಹೋಗಿ ಅವನು ಹೇಳ್ದಷ್ಟು ಮಾಡು. ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನನಗೆ ಔಷಧಿ ಹಚ್ತೀನಿ. ಕೂತ್ಕೋ. ಬೇಡ ಹರಣಿ, ಇಷ್ಟು ದಿನ ಎಲ್ಲರೂ ನನ್ನ ಅನಾಥೆ ಅನಾಥೆ ಅಂತ ಆಡ್ಕೊಂಡಿದ್ದು ಸಾಕು. ಇವತ್ತು ಮುತ್ತು ಮಾವನು ಅದನ್ನೇ ನಿರೂಪಿಸ್ಬಿಟ್ರು. ನನಗೆ ಗುಣ ಆದ್ರೆ ಎಷ್ಟು, ಆಗದೆ ಆದ್ರೆ ಎಷ್ಟು? ನನಗೆ ಯಾರಿದ್ದಾರೆ ಹೇಳು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಂಗೆ ಅಂತ ನಾನಿಲ್ವಾ? ನಿಂಗೇನು ಆಗ್ಬಾರ್ದು, ಹಾಗೆ ನೋಡ್ಕೋತೀನಿ. ಇವಾಗ ಸದ್ಯಕ್ಕೆ ನಂಗೆ ಔಷಧಿ ಹಚ್ಚಕ್ ಬಿಡು. ಕೂತ್ಕೋ, ಕೂತ್ಕೋ. ಹುಷಾರು. ಕಾಲ್ ನೀಡು ಮುಂದೆ.
ಏನು ಹರಣಿ ಸಮಾಚಾರ? ತುಂಬ ಹೊತ್ತಿಂದ ಬೆಳ್ಳಿ ಜೊತೆನೇ ಇದೆಯಾ? ಏನಿಲ್ಲ ಅದಕ್ಕೆ ಆಯಿಂಟ್ಮೆಂಟ್ ತೊಗೊಂಡೋಗೋಣ ಅಂತ ಬಂದೆ. ನೆಕ್ಸ್ಟ್ ಟೈಮಿಂದ ಹೀಗೆ ಸಿಕ್ಕಾಕೊಂಡ್ರೆ ನಿಂಗೆ ಡಿವೋರ್ಸ್ ಪೇಪರ್ ಗತಿ ಏನಾಗುತ್ತೆ ಅಂತ ಗೊತ್ತಲ್ವಾ? ಕರೀಲ ಭೈರನ್ನ? ನಿಜಾನೇ ಹೇಳ್ತಿದ್ದೀನಿ ಅದಕ್ಕೆ, ಇದನ್ನು ತೊಗೊಂಡೋಗೋಕ್ಕೆ ಬಂದಿದ್ದು. ಸಾಕು ಸಾಕು, ಬೆಳ್ಳಿ ಕಾಲಿಗೆ ಪೆಟ್ಟಾಗಿದೆಯಲ್ಲ, ಅವಳಿಗೇನಾದರೂ ಆಗೋಕ್ಕಿಂತ ಮುಂಚೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಂಬರ್ಬೇಕಂತೆ ಅಮ್ಮ ಹೇಳಿದರು. ಏನು ಅತ್ತೆ ಹೇಳಿದ್ರಾ? ಯಾಕೆ ನಿನಗೆ ಅನುಮಾನನಾ? ಇರು ಕರಿತೀನಿ. ಅಮ್ಮ ಅಮ್ಮ ಅದಕ್ಕೆ ಬೇಡ ಪರವಾಗಿಲ್ಲ. CID ಆಫೀಸರ್ ಥರ ಆಡೋದು ಬಿಟ್ಟು ಈ ಮನೆಗೆ ಒಳ್ಳೆ ಸೊಸೆ ಆಗೋದನ್ನ ಕಲ್ತ್ಕೊ. ನಿಮಗೆಲ್ಲ ಆ ದೇವರು ಅದು ಯಾವಾಗ ಬುದ್ಧಿ ಕೊಡ್ತಾನೋ ಏನೋ. ಇವಳೊಬ್ಳು ಇವ್ರಿಗೆ ಮಾತ್ರ ದೇವ್ರ KG ಗಟ್ಟಲೆ ಬುದ್ಧಿ ಕೊಟ್ಟಿದ್ದಾರೆ. ನಮ್ಗೆ ಹೇಳಕ್ ಬಂದ್ಬಿಟ್ರು. ನಡಿ ಮೊದಲು ಆಸ್ಪತ್ರೆಗೆ ಹೋಗೋಣ. ನನ್ನನ್ನು ಬಲವಂತ ಮಾಡಬೇಡ ಹರಿಣಿ. ಹೀಗೆ ನೋವು ಪಡ್ತಿರೋದೇ ಸಾಕು. ಇನ್ನೂ ಆಸ್ಪತ್ರೆಗೆ ಹೋಗಿ ಎಲ್ಲರ ಮುಂದೆ ಅವಮಾನ ಮಾಡಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಈ ನೋವಿಂದ ನನ್ನ ಸತ್ರು ಬೇಜಾರಿಲ್ಲ. ಒಂದೇ ಸರಿ ಸತ್ತೋದ್ಲು ಅಂತ ಎಲ್ಲರೂ ಸುಮ್ಮನಾಗ್ತಾರೆ. ಸುಮ್ಮನೆ ನಿನಗೆ ಯಾಕೆ ತೊಂದರೆ ಮಾಡ್ಕೊಳ್ತೀಯ? ಸುಮ್ಮನೆ ಇರು. ಬೆಳ್ಳಿ, ನಿನ್ನ ನೋಡ್ಕೊಳ್ಳೋದೇ ನನ್ನ ಕೆಲಸ. ನಾನು ಅದನ್ನೇ ಮಾಡ್ತೀನಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಲ್ಲ? ನೀನೇನು ಅಂದ್ಕೊಂಡಿದ್ಯಾ? ಅತ್ತೆನೇ ನನಗೆ ಆಸ್ಪತ್ರೆಗೆ ಕಳಿಸ್ತಿದಾರಂತ. ಇಲ್ಲ, ನಿಂಗೆ ಅಷ್ಟೊಂದು ನೋವು ಕೊಟ್ಟು ಅವಮಾನ ಮಾಡೋ ಹಾಗೆ ಮಾಡಿ ನಿನ್ನನ್ನು ಕಳಿಸೋದಿಲ್ಲ. ನಿಜ ಹೇಳಬೇಕು ಅಂದರೆ ಮುತ್ತು ಮಾವ ಶರ್ಮಿಳಾ ಅದಕ್ಕೆ ಕೈಯಲ್ಲಿ ಹೇಳಿ ಕಳಿಸಿರೋದು. ನಿಜವಾಗ್ಲೂ? ನಿನ್ನ ಹತ್ರ ಸುಳ್ಳು ಹೇಳಿ ನಂಗೇನು ಸಿಗುತ್ತೆ? ಮುತ್ತು ಮಾವ ನಿನ್ನ ಹತ್ರ ಮಾತಾಡದೇ ಇದ್ರು ನಿನ್ನ ಮೇಲೆ ತುಂಬಾ ಕಾಳಜಿ ಇಟ್ಕೊಂಡಿದ್ದಾರೆ. ಅವ್ರು ನಿನ್ನನ್ನು ತುಂಬಾ ಇಷ್ಟಪಡ್ತಾರೆ. ನೀನಾಗ್ಲೇ ಕೇಳ್ತಿದ್ದೆ ಅಲ್ಲ, ಈ ಆಸ್ತಿ ಅಂತಸ್ತಿಗೆಲ್ಲ ಕಿತ್ತಾಡೋದು ಬಿಟ್ಟು ನಾವು ಯಾವಾಗ ಒಟ್ಟಿಗೆ ಇರೋದು ಅಂತ. ಅದಕ್ಕೆ ಈಗ ಉತ್ತರ ಹೇಳ್ತೀನಿ, ಕೇಳಿಸ್ಕೊ. ನಾವು ಜೊತೆಗೆ ಅನ್ಯೂನ್ಯವಾಗಿರ್ಬೇಕು ಅನ್ನೋ ಮನಸ್ಸು ನಿಂದು. ನಾವು ಜೊತೆಗಿದ್ದೇನು ಮಾಡೋದು, ಹಣ ಹೊಂದಿದ್ರೆ ಸಾಕು ಅನ್ನೋ ಮನಸ್ಸು ಅವ್ರದ್ದು. ನಾವೆಷ್ಟೇ ಕಷ್ಟದಲ್ಲಿದ್ರೂ ಪರವಾಗಿಲ್ಲ, ನಮ್ಮ ಜೊತೆಗಿರೋರು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋ ಗುಣ ನಿಂದು. ನಾವು ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ಅನ್ನೋ ಗುಣ ಅವ್ರದ್ದು. ಅದಕ್ಕೆ ಈ ರೀತಿ ದ್ವೇಷದಿಂದ ಬದುಕ್ತಿದ್ದಾರೆ. ಆಮೇಲೆ ನಿಂಗೆ ಈ ವಿಷಯ ಹೇಳಿಲ್ಲ ಅಲ್ವಾ? ಇವತ್ತು ಬೆಳಿಗ್ಗೆ 5 ಗಂಟೆಗೆ ನಾನು ಮಾಯಿನ ಚಾಕು ತಗೊಂಡು ಚುಚ್ಚಿ ಸಾಯಿಸ್ಬಿಟ್ಟೆ. ಕನ್ಸು, ಹಾಗಂತ ಕನ್ಸು ಬಿದ್ದಿತ್ತು. ಬೆಳಗಿನ ಜಾವದಲ್ಲಿ ಬಿದ್ದಿದ್ದ ಕನ್ಸು ನನ್ಸಾಗುತ್ತಂತೆ. ಹೌದಾ ಬೆಳ್ಳಿ? ಅಯ್ಯೋ, ನಿಜ ಆಗತ್ತಂತೆ ಹರಿಣಿ. ನೀನ್ ಮಾತ್ರ ಅಂತ ಕೆಲಸ ಮಾಡಕ್ ಹೋಗ್ಬೇಡ. ಮೊದ್ಲೋಗಿ ತಂಗಿನ ಮರನ ಮುಟ್ಟಿ ತಪ್ಪಾಯ್ತು 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 ಅಂತ ಕೇಳ್ಕೊ. ನಾನೇನಕ್ ಮಾಯನ್ ಸಾಯಿಸ್ಲಿ? ಮೋಸ್ಟ್ಲಿ ಮುಂದೆ ಏನ್ ನಡಿಬಹುದು ಅಂತ ಕನ್ಸಿನಲ್ಲಿ ಮುನ್ಸೂಚನೆ ಕೊಟ್ಟಂಗಿತ್ತು ಅನ್ಸುತ್ತೆ. ಏನ್ ಮಾತಾಡ್ತಿದ್ಯಾ ಹರಿಣಿ ನೀನು? ಅಂದ್ರೆ ಮಾಯಾ ಈ ಮನೆ ಬಿಟ್ಟು ಪರ್ಮನೆಂಟ್ ಆಗಿ ಹೊರಟೋಗ್ಬೋದು ಅಂತ ಹೇಳ್ದೆ. ಹಾಗೊಂದ್ ವೇಳೆ ಆದ್ರೆ ನಿನಗೂ ಮುತ್ತು ಮಾವಂಗೂ ಇಂಥ ಸಂತೋಷವಾದ ಸಮಯದಲ್ಲೂ ನಿನ್ ಜೊತೆಗೆ ನಗಾಡೋಂಗೆ ಇಲ್ಲ. ಸರಿ ಬಾ, ಆಸ್ಪತ್ರೆಗೆ ಹೋಗ್ಬರೋಣ.